ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಆಗಲ್ಲ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಇತ್ತು. ಆದ್ರೆ ಎಷ್ಟು ಜನದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೂ ಕೂಡ ಇಷ್ಟು ಜನ ಮಹಿಳೆಯರದು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದನ್ನ ನಾವು ಸ್ಟಾಪ್ ಮಾಡ್ತೀವಿ. ಅವ್ರಿಗೆ 15ನೇ ಕಂತು ಆಗಿರ್ಲಿ, ಮುಂದೆ ಯಾವುದೇ ತರದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ರೇಷನ್ ಕಾರ್ಡ್ಗೂ ಇದಕ್ಕೂ ಸಂಬಂಧ ಇರಲ್ಲ ಅಂತ ಹೇಳಿದ್ರೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಏನು ರೂಲ್ಸ್ ತಂದಿದ್ರೆ, ಯಾವ್ದಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು, ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದಾನೆ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕೂಡ ಫುಲ್ ವಿಡಿಯೋ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಸಾಕಷ್ಟು ಕಡೆ ನ್ಯೂಸ್ ನೋಡ್ತಾ ಇರಾ. ಆದ್ರೆ ನಿಮ್ಗೆ ಗೊತ್ತಿಲ್ಲದಿರೋ ಇನ್ನೊಂದು ವಿಷಯ ಏನಂದ್ರೆ, ನಿಮ್ದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಇಲ್ಲಿಗೆ ಪ್ರತಿನಿತ್ಯನೂ ಕೂಡ ನ್ಯೂಸ್ ಅಲ್ಲಿ ನೋಡ್ತಾ ಇರೋದು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದಾರೆ, ಮತ್ತೆ ಎಷ್ಟೊಂದು BPL ಇಂದ APL ಗೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ನಿಮ್ಗೆ ಮೇಜರ್ ಪ್ರಾಬ್ಲಮ್ ಹೊಡ್ತಾ ಬೀಳುತ್ತೆ. ಆದ್ರೆ BPL ಇಂದ APL ಗೆ ಕನ್ವರ್ಟ್ ಆದ್ರೆ ನಿಮ್ಗೆ ಸರ್ಕಾರಿ ಯೋಜನೆಗಳದ್ದು ಬೇರೆ ಎಲ್ಲಾ ಸವಲತ್ತು ಸ್ಟಾಪ್ ಆಗುತ್ತೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆದು APL ಇದ್ದವ್ರಿಗೆ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆದು ಅರ್ಜಿ ಹಾಕ್ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಇಲ್ಲಿ ಜಸ್ಟ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು, ಅಂತ್ಯೋದಯ ಆಗಿರ್ಬೋದು, APL ಆಗಿರ್ಬೋದು, BPL ಆಗಿರ್ಬೋದು, ಈ ಮೂರಲ್ಲಿ ಯಾವ್ದಾರ ಒಂದು ರೇಷನ್ ಕಾರ್ಡ್ ಇತ್ತು ಅಂದ್ರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪಡ್ಕೊಳಕ್ಕೆ ಎಲಿಜಿಬಲ್ ಆಗಿರ್ತೀರಾ ಅಂತ ಹೇಳಿದ್ವಿ. ಅದರಿಂದ ರೇಷನ್ ಕಾರ್ಡ್ BPL ಇಂದ APL ಕನ್ವರ್ಟ್ ಆದ್ರೂ ಕೂಡ 2,000 ರೂಪಾಯಿ ಬರುತ್ತೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಮೇಜರ್ ಗೆ ಒಂದು ಮೈನ್ ಕ್ಲಾರಿಫಿಕೇಶನ್ ಕೊಟ್ಟಿರೋದೇನಂದ್ರೆ, ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರು ಈ ಒಂದು ಹೊಸ ರೂಲ್ಸ್ ಯಾರ್ಯಾರಿಗೆ ಅಪ್ಲಿಕಬಲ್ ಆಗ್ತಾ ಇದೆ ಅವ್ರಿಗೆ 2,000 ರೂಪಾಯಿ ಹಾಕಿದ್ರೆ ನಾವು ಸ್ಟಾಪ್ ಮಾಡ್ತೀವಿ. ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ ಏನ್ 2,000 ರೂಪಾಯಿನ ಹಾಕ್ತಿದ್ವಿ, ಅವ್ರಿಗೆ 15ನೇ ಕಂತನ್ನು ಕೂಡ ಅವ್ರಿಗೆ ಬರಲ್ಲ. ಇವಾಗ ಹಾಕ್ಬೇಕಾದ್ರೆ ನೆಕ್ಸ್ಟ್ ಮುಂದಿನ ಕಂತಿನ ಹಣನೂ ಕೂಡ ಬರಕ್ ಹೋಗಲ್ಲ ಅಂತ ಹೇಳಿದ್ರೆ, ಈ ಒಂದು ಹೊಸ ರೂಲ್ಸ್ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇದ್ರೂ ಕೂಡ ಅಂತ ಹೇಳಿದ್ರೆ. ಹಾಗಾದ್ರೆ ಇವಾಗ ಹೊಸ ರೂಲ್ಸ್ ಏನು ಚೇಂಜಸ್ ನ ತರ್ತಾ ಇರೋ ಸರ್ಕಾರದವರು ಅಂತ ನೀವು ಕೇಳಬಹುದು. ಯಾಕೆಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಸಾಕಷ್ಟು ಜನ ಮಹಿಳೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಮತ್ತೆ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಆಗಿಲ್ವಾ ಅದನ್ನ ನೀವು ಯಾವ ರೀತಿ ನೋಡ್ಬೇಕು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಏನಂದ್ರೆ ನಿಮ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಆಗಿಲ್ವಾ, ಅಥವಾ BPL ಇಂದ APL ಕನ್ವರ್ಟ್ ಆಗಿದ್ಯಾ ಆಗಿಲ್ವಾ, ಅದನ್ನ ಯಾವ ರೀತಿ ನೋಡೋದನ್ನ ಒಂದು ವಿಡಿಯೋ ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದನ್ನ ಪಿನ್ ಮಾಡಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ಕಂಪ್ಲೀಟ್ ನೋಡಾದ್ಮೇಲೆ ಅದ್ರಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ, ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಆಗಿಲ್ವಾ ಅದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಾಗ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇದುವರೆಗೂ ಕೂಡ 14ನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡ್ರಿ, ಯಾವುದೇ ತರ ತೊಂದರೆ ಇರಲಿಲ್ಲ. ಸರ್ಕಾರದವ್ರು ಏನು ಕೂಡ ಮಾತಾಡ್ತಾ ಇರಲಿಲ್ಲ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಲಿ, ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಲಿ ಅಂತ. ಇವಾಗ ಸರ್ಕಾರದವರು ಅಫಿಷಿಯಲ್ ಆಗಿ CM ಹೇಳ್ತಾ ಇದ್ದಾರೆ, ಮತ್ತೆ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ. ಸುಮಾರು ಒಂದು 22 ಲಕ್ಷ ಜನದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜಾಸ್ತಿ ಜನದೊಂದು APL ಕೂಡ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ. ಮತ್ತೆ ಇವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ, ಇವಾಗ ಅದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಟೆನ್ಷನ್ ಕ್ಲಿಯರ್ ಆಗಿರುತ್ತೆ. ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ರೂಲ್ಸ್ ನ ಹೇಳಿದಾರೆ. ಏನಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಯಾರಿಗ್ ಬರಲ್ಲ ಅಂತ. ಆಕ್ಚುಲಿ ಈ ಒಂದು ರೂಲ್ಸ್ ಹಳೆ ರೂಲ್ಸ್ ಆಗಿತ್ತು, ಆದ್ರೆ ಇನ್ನು ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಇದೀವಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಅದು ನಾವು ಎಲ್ಲಾರ ಕತೆಗೂ ಕೂಡ ಆಗ್ತಾ ಇದೀವಿ ಅಂತ. ಆದ್ರೆ ಇಲ್ಲಿ ಯಾರ್ಯಾರಿಗೆ ಇವಾಗ GST ಕಟ್ತಾ ಇರ ಅಥವಾ ಟ್ಯಾಕ್ಸ್ ಪೇ ಮಾಡ್ತಾ ಇರ, ರೇಷನ್ ಕಾರ್ಡ್ ಅಲ್ಲಿ ಯಾರು ಒಬ್ರು ಮೆಂಬರ್ ಮಾಡ್ತಾ ಇದ್ರು ಕೂಡ ಅವ್ರ ಮನೇಲಿ ಅವ್ರ ಮಗ ಮಾಡ್ತಾ ಇರ್ಬೋದು ಅಥವಾ ಅವ್ರ ಗಂಡ ಮಾಡ್ತಾ ಇರ್ಬೋದು, ಈ ರೀತಿ ಯಾರೋ ಒಬ್ರು ಸದಸ್ಯರಲ್ಲಿ GST ನಂಬರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಆಗ್ತಿದೆ ಅಂದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ. 15ನೇ ಕಂತ ಆಗಿರ್ಬೋದು, ಮುಂದಿನ ಕಂತ ಆಗಿರ್ಬೋದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಇದ್ರು ಕೂಡ ಅವ್ರಿಗೆ ಕ್ಯಾನ್ಸಲ್ ಆಗುತ್ತೆ ಅಂತ. ಮತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ.